ನಾಲ್ಕನೇದಾಗಿ ಅಲ್ಫಾಲ್ಫಾದ ಮೊಳಕೆಯ ನಿಯಮಿತ ಸೇವನೆಯಿಂದ ಹೃದಯದ ಸಮಸ್ಯೆಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಇದರಲ್ಲಿ ಒಂದು ವಿಧವಾದ ಅಮೈನೋ ಆಸಿಡ್ ಕಂಡುಬರುತ್ತೆ. ಇದು ಕೊಬ್ಬಿನ ಜೊತೆ ಸೇರಿ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೈನೋ ಆಮ್ಲ ಕೊಬ್ಬಿನ ಜೊತೆ ಸೇರೋದ್ರಿಂದ ಎಲ್ಲಾ ಕೊಬ್ಬು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗಲ್ಲ. ಹೀಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲ, ಒಂದು ವೇಳೆ ನಾವು ಹೊರಗಿನ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುತ್ತಿದ್ರೆ ಈ ಅಲ್ಫಾಲ್ಫಾದ ಮೊಳಕೆ ಕಾಳುಗಳು ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚುತ್ತಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚುತ್ತದೆ. ಅಂದ್ರೆ ಎಲ್ಡಿಎಲ್ ಕಡಿಮೆಯಾಗಿ ಎಚ್ಡಿಎಲ್ ಹೆಚ್ಚುತ್ತದೆ. ಐದನೇದಾಗಿ ಮಧುಮೇಹಿಗಳಿಗೆ ಒಳ್ಳೆಯದು. ಹೃದಯದ ಆರೋಗ್ಯದ ಜೊತೆಗೆ ಇದು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿರ್ತಕ್ಕಂಥ ಒಂದು ಅಮೈನೋ ಆಮ್ಲ ಎಲ್ ಕನವನೈನ್ ಇದು